ಐನಾಪುರದಲ್ಲಿ ಬಸವೇಶ್ವರ ಜಯಂತಿ 12ನೇ ಶತಮಾನದಲ್ಲಿಯೇ ಅನುಭವ ಮಂಟಪ ಸ್ಥಾಪಿಸಿ ವಿಶ್ವಕ್ಕೆ ಪ್ರಜಾತಂತ್ರ ಸಾರಿದ ಮಹಾನ್ ಚೇತನ ಬಸವಣ್ಣ. ಅರುಣ್ ಗಾನ್ಗೇರ್. ಮಹಾಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರರು 12ನೇ ಶತಮಾನದಲ್ಲಿಯೇ ಅನುಭವ ಮಂಟಪದ ಮೂಲಕ ವಿಶ್ವದ ಪ್ರಪ್ರಥಮ ಸಂಸತ್ತು ಸಂಸ್ಥಾಪಕರು ಹಾಗೂ ವಿಶ್ವಕ್ಕೆ ಪ್ರಜಾತಂತ್ರದ ಮಹತ್ವವನ್ನು ಸಾರಿದ ಮಹಾನ್ ಚೇತನವೆಂದು ಪಟ್ಟಣ ಪಂಚಾಯಿತಿ ಸದಸ್ಯ ಅರುಣ್ ಗಾನ್ಗೇರ್ ಹೇಳಿದ್ದಾರೆ. ಅವರು ದಿನಾಂಕ 30ರಂದು ಬುಧವಾರ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಶ್ರೀ ಬಸವೇಶ್ವರ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಮಾನವ ಧರ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು ಮತ್ತು ಸಮಾಜದಲ್ಲಿನ ಜಾತಿ ವೈಷಮ್ಯ, ಕಂದಾಚಾರ, ಮೂಢನಂಬಿಕೆ, ಶೋಷಣೆಗಳಂಥ ಅನಿಷ್ಟ ಪದ್ಧತಿ ಹಾಗೂ ಮೌಢ್ಯಗಳ ವಿರುದ್ಧ ಧ್ವನಿ ಎತ್ತಿ ವಿಶ್ವ ಕಂಡ ಶ್ರೇಷ್ಠ ದಾರ್ಶನಿಕರಾದರು ಎಂದು ತಿಳಿಸಿದರು. ಎಲ್ಲರಿಗೂ 892ನೇ ಬಸವ ಜಯಂತಿಯ ಶುಭಾಶಯಗಳು. ಇವತ್ತಿನ ದಿವಸ ಮಾನವತಾವಾದಿ ಬಸವಣ್ಣವರು 12ನೇ ಶತಮಾನದೊಳಗೆ ಈ ಸಮಾಜದೊಳಗಿನ ಅಂಕುಡೊಂಕುಗಳನ್ನು ತಿದ್ದುವ ಸಲುವಾಗಿ ಜಾತೀಯತೆ ಸಮಾನತೆಗಾಗಿ ಹೋರಾಟ ಮಾಡಿದಂಥ ಮಹಾನ್ ಸಂತರು ಇವರು. ಆವ 12ನೇ ಶತಮಾನದಲ್ಲಿ ಈಗಿನ ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು ಅವರು ಆಗಿನ 12ನೇ ಶತಮಾನದೊಳಗೆ ಪಾರ್ಲಿಮೆಂಟ್ ಈಗಿನ ಏನು ಸಮಾನತೆಗಾಗಿ ಎಲ್ಲ ರಿಸರ್ವೇಷನ್ ಆದಿದ್ದು ಮಾಡಿದರು. ಇಂಥ ವ್ಯವಸ್ಥೆಯನ್ನು ಎಲ್ಲ ಬಸವಣ್ಣವರು ಮಾಡಿ ಈ ಸಮಾಜದೊಳಗೆ ಎಲ್ಲರೂ ನೆಮ್ಮದಿಯಿಂದ, ಶಾಂತತೆಯಿಂದ, ಎಲ್ಲರೂ ಸಮಾನತೆಯಿಂದ ಬದುಕುವಂಥ ವ್ಯವಸ್ಥೆಯನ್ನು ಮಾಡಿದಂಥ ಈ ಬಸವಣ್ಣವರ ಜಯಂತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯಲಿ ಅಂತ ಹೇಳಿ ನಾನು ಹೇಳ್ಬಾರ್ದು. ಇನ್ನೋರ್ವ ಸಮಾಜದ ಮುಖಂಡರಾದ ಮಹೇಶ್ ಸೊಲ್ಲಾಪುರ್ ಮಾತನಾಡಿ, ವಿಶ್ವಗುರು ಬಸವಣ್ಣನವರು ಶಾಂತಿ ಪ್ರಿಯರು. ಕಾಯಕವೇ ಕೈಲಾಸವೆಂಬ ತತ್ವದ ಅಡಿ ಪ್ರತಿಯೊಬ್ಬರೂ ದುಡಿದು ತಿನ್ನಬೇಕು ಎಂದು ಸಾರಿದರು. ಜೊತೆಗೆ ಸಾಮಾಜಿಕ ಅಸಮಾನತೆಯನ್ನ ಹೋಗಲಾಡಿಸಲು ಪ್ರಯತ್ನಿಸಿದರಲ್ಲದೆ 12ನೇ ಶತಮಾನದಲ್ಲಿಯೇ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿ ಸಾಕಷ್ಟು ಅಂತರ್ಜಾತಿ ವಿವಾಹಗಳನ್ನು ಮಾಡಿ ಭಕ್ತಿ ಕಾಯಕ ದಾಸೋಹಗಳ ಮೂಲಕ ಕಲ್ಯಾಣವನ್ನು ಸಾಧಿಸಿ ಶ್ರೇಷ್ಠ ದಾರಿ ತೋರಿದರು ಎಂದರು. ಶಾಂತಿಯ ಹರಿಕಾರರು, ಸಮಾನತೆಯ ಹರಿಕಾರರು ಆದಂಥ ವಿಶ್ವಗುರು ಬಸವಣ್ಣನವರು ಕರ್ನಾಟಕ ಸರ್ಕಾರ ಹೋದ ವರ್ಷ ಅವರಿಗೆ ಸಾಂಸ್ಕೃತಿಕ ನಾಯಕ ಎನ್ನ ಒಂದು ಪಟ್ಟವನ್ನು ಕೊಟ್ಟು ಅವರನ್ನು ಒಂದು ವಿಶ್ವದ ಒಂದು ಅತ್ಯಂತ ಶರಣ ಸಂಸ್ಕೃತಿಯಲ್ಲಿ ಬೆಳೆದಂಥ ಬಸವಣ್ಣವರು ಅವರು ಹಾಕಿಕೊಂಡಂಥ 12ನೇ ಶತಮಾನದಲ್ಲಿ ಹಾಕಿಕೊಂಡಂಥ ಆ ಮಾರ್ಗವನ್ನು ಈಗ ಸುಮಾರು 900 ವರ್ಷಗಳವರೆಗೂ ಸಹ ಅವರನ್ನು ನೆನೆಯತಕ್ಕಂಥ ಈ ನಮ್ಮ ಸಮಾಜ ಅವರನ್ನು ಯಾವಾಗಲೂ ನೆನೆಯಬೇಕು. ಮಹಿಳಾ ಸಮಾನತೆ ಮತ್ತು ಜಾತಿಯ ಸಮಾನತೆಯನ್ನು ಜಾರಿಗೆ ತಂದಂಥವರು ಶ್ರೀ ಬಸವಣ್ಣನವರು. ಅಂಥ ಬಸವಣ್ಣವರ ಇವತ್ತು ನಾವು 892ನೆಯ ಒಂದು ಉತ್ಸವವನ್ನು ನೆರವೇರಿಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಬೆಳಿಗ್ಗೆ 7 ಗಂಟೆಗೆ ಶ್ರೀ ವಿಶ್ವನಾಥ ದೇವಸ್ಥಾನದಲ್ಲಿ ಬಸವಣ್ಣನವರ ಪೂಜೆ, ರುದ್ರಾಭಿಷೇಕ ಮಾಡಿದ ನಂತರ ಪಟ್ಟಣದ ಬಸವ ಸರ್ಕಲ್ನಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಐನಾಪುರ ಗುರುದೇವಾಶ್ರಮದ ಪರಮ ಪೂಜ್ಯ ಶ್ರೀ ಬಸವೇಶ್ವರ ಶ್ರೀಗಳು ಹಾಗೂ ವೇದಮೂರ್ತಿ ಶಿವಶಂಕರಯ್ಯ ಮಳೆಮಠ್ ಪೂಜೆ ಸಲ್ಲಿಸಿ ನಂತರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ವಿಶ್ವಪಮ್ಮನ ಪೂಜಾರಿಯಾಗಲಿ, ರಸಿಕ ಬ್ರಹ್ಮನು ಜ್ಞಾನಿಯಾಗಲಿ, ಬಸವರಾಜನು ದೇವರಾಗಲಿ. ಜಯ ಮಂಗಲವಾಗಲಿ, ಲೋಕಕ್ಕೆಲ್ಲ ಶುಭ ಮಂಗಲವಾಗಲಿ. ಜಯ ಮಂಗಲವಾಗಲಿ, ಲೋಕಕ್ಕೆಲ್ಲ ಶುಭ ಮಂಗಲವಾಗಲಿ. ಶುಭ ಮಂಗಲವಾಗಲಿ, ಶುಭ ಮಂಗಲ. ಶ್ರೀ ವಿಶ್ವನಾಥ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ 108 ಜೇಡತ್ತುಗಳು ಹಾಗೂ ಬಸವಣ್ಣನವರ ಭಾವಚಿತ್ರದ ಭವ್ಯ ಮೆರವಣಿಗೆ ಸಕಲ ವಾದ್ಯಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜರುಗಿತು. ಈ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹಾಂತೇಶ್ ಕೌಲಾಪುರಿ,
ವಿಎಂ ನಾಗನಕೇರಿ, ಪ್ರಕಾಶ್ ಕೊರ್ಬು, ಸಂಜು ಬಿರ್ಡಿ, ಸುರೇಶ್ ಗಾನ್ಗೀರ್, ಅರವಿಂದ್ ಕಾರ್ಚಿ, ಸುರೇಶ್ ಅಡಿಸೇರಿ, ಶ್ರೀಶೈಲ್ ಅಫರಾಜ್, ಶ್ರೀಶೈಲ್ ನಾಂದನಿಕರ್, ದಾದಾ ಜಂತೆನ್ನವರ್, ಅಮಿತ್ ಡೂಗನ್ನವರ್, ಸುನಿಲ್ ಅವಟಿ, ಅವಿನಾಶ್ ಡೂಗನ್ನವರ್, ಪ್ರಕಾಶ್ ಗಾನ್ಗೀರ್, ದರ್ಶನ್ ಜಂತೆನ್ನವರ್, ಮಹೇಶ್ ಅಗ್ಸರ್, ಸಾಗರ್ ಕೊರ್ಬು, ಎಸ್ಆರ್ ಮಗ್ದುಮ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.